ನಮ್ಮ ತುಮಕೂರಿನಲ್ಲಿ ಆಗ್ತಾ ಇರೋದು ಮೊದಲ ಬಾರಿಗೆ ರಾಜ್ಯ ಸಮ್ಮೇಳನ, ರಾಷ್ಟ್ರೀಯ ಸಮ್ಮೇಳನ ಎರಡೂ ನಾವು ಮಾಡಿದ್ದೇವೆ. ಅದು ರಾಜ್ಯ ಸಮ್ಮೇಳನ ಒಂದು ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಿರಲಿಲ್ಲ. ಅದು ಇದೇ ಮೊದಲ ಬಾರಿಗೆ ನಮ್ಮ ತುಮಕೂರಿಗೆ 39ನೇ ರಾಜ್ಯ ಸಮ್ಮೇಳನ ಸಿಕ್ಕಿದೆ. ಇದನ್ನು ಬಹಳ ಅರ್ಥಗರ್ಭಿತವಾಗಿ ಮತ್ತು ರಾಜ್ಯದ ವಿವಿಧ ಭಾಗದಿಂದ ಬರ್ತಕ್ಕಂಥ ಪತ್ರಕರ್ತರು ನಮ್ಮ ತುಮಕೂರಿನ ಒಂದು ಯೂನಿಟ್ ಮತ್ತು ಇಲ್ಲಿಯ ಚಟುವಟಿಕೆ ಮತ್ತು ಇಲ್ಲಿ ಆಗ್ತಕ್ಕಂಥ ಕಾರ್ಯವನ್ನು ನೋಡಿ ನಮ್ಮನ್ನ ಶ್ಲಾಘಿಸಬೇಕು. ಆ ರೀತಿಯಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ನಾವು ನಿರಂತರವಾಗಿ ಶ್ರಮವನ್ನು ಹಾಕ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ಮಂಡಳಿ ಸದಸ್ಯರಾದಂಥ ಕೆ ಮಧುಕರ್ ಇರ್ಬೋದು, ಸತೀಶ್ ಇರ್ಬೋದು, ಗೃಹ ಸಚಿವರಾದಂಥ ಡಾಕ್ಟರ್ ಡಿ ಪರಮೇಶ್ವರ್ ಅವರ ಮಾರ್ಗದರ್ಶನ ಮತ್ತು ಅವರ ಸಲಹೆ, ಅವರು ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳ ರೀತಿಯಲ್ಲೇ ಈ ಒಂದು ಕಾರ್ಯಚಟುವಟಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಂದು ಕೂಡ ಅವರ ಗಮನಕ್ಕೆ ನಾವು ಏನೆಲ್ಲ ಆಗ್ತದೆ ಎಲ್ಲವೂ ಕೂಡ ಅವರ ಗಮನದಲ್ಲಿ ಇರ್ತದೆ, ಎಲ್ಲವೂ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಚಟುವಟಿಕೆ ನಡೆಯಬೇಕಾಗಿದೆ. ಹಾಗಾಗಿ ಊಟೋಪಚಾರ ಕೂಡ ಪ್ರತಿನಿತ್ಯ ಬಂದಂತ 2 ದಿನಗಳ ಕಾಲ 3 ದಿನ ಊಟದ ವ್ಯವಸ್ಥೆ ಇರುತ್ತದೆ. ಆದರೆ 3 ದಿನವೂ ಕೂಡ ಊಟ ಬಂದವರಿಗೆ ಊಟ ಸಿಕ್ಕಿಲ್ಲ, ನಮಗೆ ಊಟವೇ ಸಿಕ್ಕಿಲ್ಲ ಅನ್ನಬಾರದು. ಆ ರೀತಿಯಲ್ಲಿ ಎಲ್ಲರೂ ಕೂಡ 24/7 ರೋಗದಲ್ಲಿ ಏನಾದ್ರು ತಿನ್ನಕ್ಕೆ ಸಿಗ್ಬೇಕಲ್ಲ, ಆ ತರದ ಒಂದು ವ್ಯವಸ್ಥೆಯನ್ನ ವ್ಯವಸ್ಥೆ ಮಾಡಿದ್ದೇವೆ. ಸಮ್ಮೇಳನದ ಸಿದ್ಧತೆ ಮತ್ತು ಹೇಗಿರಬೇಕು ಏನು ಎಲ್ಲ ಇದ್ದಷ್ಟೇ ಮಾತನಾಡಿದ್ದೀವಿ. ಮತ್ತು ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಆ ಸಭೆಗಳಲ್ಲಿ ಹೇಗಿರಬೇಕು, ಒಂದು ಉಪಸಮಿತಿಯ ಜವಾಬ್ದಾರಿ ಅನ್ನೋದನ್ನ, ಆ ಕಾನ್ಸೆಪ್ಟ್ ಏನು, ಅದರ ಜವಾಬ್ದಾರಿ ಹೇಗಿರಬೇಕು ಎಲ್ಲದನ್ನು ಕೂಡ ನಿಮಗೆ ತಿಳಿಸಿದ್ದೀವಿ. ಬಹುಶಃ ಉಪಸಮಿತಿಯ ಜವಾಬ್ದಾರಿ ಹೊಂದಿರುವಂಥವರು ಅವರವರು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಇದು ಅತ್ಯಂತ ಯಶಸ್ವಿಯಾದ ಸಮ್ಮೇಳನ ಆಗಿದೆ. ನನಗೆ ಅದನ್ನೇ ಲಾಸ್ಟ್ ಅನೇಕ ಉದಾಹರಣೆಗಳ ಸಹಿತ ಹೇಳಿದ್ದೇನೆ. ಎಲ್ಲರೂ ನೀವಷ್ಟೇ ಎಲ್ಲ ಇಲ್ಲಿ ಆಚೆ ಅಂದರೆ ತುಮಕೂರಿನ ಆಚೆಗೂ ಕೂಡ ಈ ಸಮ್ಮೇಳನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಭಾರಿ ಅದ್ದೂರಿಯಾಗಿ ಸಮ್ಮೇಳನ ಮಾಡ್ತಾ ಇದ್ದಾರಂತೆ, ಭಾರಿ ಜೋರಾದ ಸಮ್ಮೇಳನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಡಿನ ಉದ್ದಗಲಕ್ಕೆ ಸುದ್ದಿಯಾಗಿದೆ. ಅದರ ಅಲ್ಲಿಂದ ಇಲ್ಲಿ ಬಂದವರು ಸಮ್ಮೇಳನ ಏನೇನೋ ನಿರೀಕ್ಷೆ ಇಟ್ಟುಕೊಂಡು ಬರ್ತಾರೆ. ಬಂದ ಸಂದರ್ಭದಲ್ಲಿ ಸಮ್ಮೇಳನ ಇಷ್ಟೇನಾ ಅಂತೇಳಿ ಅನ್ನಿಸ್ಕೊಳ್ಳುವಷ್ಟರ ಮಟ್ಟಿಗೆ ನಾವು ಕೇಳಿದ್ದೀವಿ. ಅದು ನಿಮಗೂ ಅವಮಾನ, ನನಗೂ ಅವಮಾನ. ಬಹುಶಃ ನಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಥವಾ ಬೇರೆ ಯಾರಿಗೂ ನಾವು ಇದನ್ನ ಈ ಥರ ಸಮ್ಮೇಳನ ಹಾಗೆ ಹೀಗೆ ಅಂತ ಹೇಳಿಲ್ಲ. ಸುಮ್ಮನೆ ಮಾತನಾಡ್ತಾ ಇದ್ದೀವಿ. ಅದರ ಬಾಯಿಂದ ಬಾಯಿಗೆ ಹೋಗಿರುವಂಥದ್ದು ಬಹಳ ದೊಡ್ಡ ಪಬ್ಲಿಸಿಟಿ ಆಗಿದೆ. ಬೆಂಗಳೂರು ಬಂದು ಇಲ್ಲಿ ಹೆಜ್ಜೆಗೂ ಅನೇಕರು ಕೇಳಿದರೆ ಭಾರಿ ಅದ್ದೂರಿ ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂತ. ನಮಗೆ ಅದ್ದೂರಿ ಸಮ್ಮೇಳನದ ಜೊತೆಗೆ ಅರ್ಥಪೂರ್ಣ ಸಮ್ಮೇಳನ ಆಗಬೇಕು ನಮ್ಮ ನಿರೀಕ್ಷೆ. ಆ ಕಾರಣಕ್ಕೋಸ್ಕರನೇ ಇದು ಒಂದು ಗುಣಮಟ್ಟದ ಸಮ್ಮೇಳನ ಕೂಡ ಆಗಬೇಕಾದ್ದು. ನಾವು ಎಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿರುತ್ತದೆ. ತುಂಬ ಅಗತ್ಯತೆ ಇದೆ. ಆ ಕಾರಣಕ್ಕೋಸ್ಕರನೇ ಕಳೆದ ಬಾರಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಬೇರೆ ಬೇರೆ ಏನೇನೆಲ್ಲ ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತದೆ ಅನ್ನೋದನ್ನ ಮಾತನಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ತುಂಬ ದೂರಕ್ಕೆ ಬಂದಿದ್ದೇವೆ, ಕಟ್ಟ ಕಡೆಯ ಹಂತದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ನಮ್ಮನ್ನು ಮಾಡಿ ಯಾರ್ಯಾರು ಇಲ್ಲಿ ಸಬ್ ಕಮಿಟಿಗಳು ಬಂದಿದ್ದೀರಿ, ನೀವೇನು ಮಾಡಿದ್ದೀರಿ, ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡಿದ್ದನ್ನ ಅದನ್ನು ಹೇಳಿದರೆ ಮತ್ತೇನಾಗಬೇಕು ಅಥವಾ ಇನ್ನೂ ಏನು ಸಮಸ್ಯೆ ಇದೆ ಅದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ಬೋದು. ಹಾಗಾಗಿ ನಿಮಗೆ ಬಹಳ ಜವಾಬ್ದಾರಿಗಳಲ್ಲಿ ಬಹುಶಃ ಕೆಲವರು ತುಂಬ ಅತಿ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇಂಥದ್ದೊಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ತುಮಕೂರು ಜಿಲ್ಲಾ ಶಾಖೆ ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥೆ ಅಭಾರಕ್ಕೆ ಹೇಳ್ತಾ, ಇವತ್ತು ಏನು 39ನೇ ರಾಜ್ಯಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಾ ಸಮ್ಮೇಳನವನ್ನು ನಮ್ಮ SIT ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಅವೆಲ್ಲ ನಿರ್ಧಾರ ಮಾಡಿ ಆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ನಮ್ಮನ್ನು ಪಾಲ್ಗೊಳ್ಳುವಂತೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು